ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಮೈಸೂರಿನ ಒಂದು ಸುಂದರವಾದ ಕಾಲೇಜಿನಲ್ಲಿ ಪ್ರಕೃತಿ PUC ಓದುತ್ತಿದ್ದಳು. ಓದಿನಲ್ಲಿ ಚುರುಕು, ಸ್ವಭಾವದಲ್ಲಿ ಮೃದು, ಯಾರಿಗೂ ನೋವು ಕೊಡಬಾರದು ಎಂಬ ಮನಸ್ಸಿನ ಹುಡುಗಿ. ಅವಳಿಗೆ ಜೀವನದ ಬಗ್ಗೆ ದೊಡ್ಡ ದೊಡ್ಡ ಕನಸುಗಳಿದ್ದವು. ಮುಂದೆ ಒಳ್ಳೆಯ ಪದವಿ ಪಡೆದು ಒಳ್ಳೆಯ ಕೆಲಸ ಮಾಡಬೇಕು, ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಎಂಬ ಆಸೆ. ಪ್ರಕೃತಿಯ ಅತ್ಯಂತ ಆತ್ಮೀಯ ಗೆಳತಿ ಸೌಂದರ್ಯ. ಇಬ್ಬರು ಕಾಲೇಜಿನಷ್ಟೇ ಅಲ್ಲ, ತಮ್ಮ ವೈಯಕ್ತಿಕ ಜೀವನದ ವಿಷಯಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತಿದ್ದರು. ಒಂದು ದಿನ ಸೌಂದರ್ಯ ಬಹಳ ಸಂತೋಷದಿಂದ ಪ್ರಕೃತಿಯ ಬಳಿ ಬಂದು, ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಗಿದೆ, ರಾಮನಗರದಲ್ಲಿ ಮದುವೆ, ನೀನು ಖಂಡಿತ ಬರಬೇಕು ಎಂದಳು. ಪ್ರಕೃತಿಗೂ ಮದುವೆಗೆ ಹೋಗುವ ಆಸೆ ಇತ್ತು. ಕೆಲವು ದಿನಗಳ ನಂತರ ರಾಮನಗರದಲ್ಲಿ ಮದುವೆ ಅದ್ದೂರಿಯಾಗಿ ನಡೆಯಿತು. ಸಂಬಂಧಿಕರು, ಸ್ನೇಹಿತರು, ಅತಿಥಿಗಳಿಂದ ಮದುವೆ ಮನೆ ತುಂಬಿತ್ತು. ಅಲ್ಲಿಯೇ ಪ್ರಕೃತಿಯ ಜೀವನಕ್ಕೆ ಹೊಸ ವ್ಯಕ್ತಿಯೊಬ್ಬ ಪ್ರವೇಶಿಸಿದ್ದ. ಅವನ ಹೆಸರು ಪ್ರದೀಪ್. ಪ್ರದೀಪ್ ಬೆಂಗಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಸೌಂದರ್ಯಳ ಅಕ್ಕನ ಕುಟುಂಬದ ಪರಿಚಯವನಾಗಿದ್ದ ಅವನು ಮದುವೆಗೆ ಬಂದಿದ್ದ. ಪ್ರಕೃತಿಯನ್ನು ಮೊದಲ ಬಾರಿ ನೋಡಿದಾಗಲೇ ಅವನಿಗೆ ಅವಳ ಮೇಲೆ ಆಕರ್ಷಣೆ ಮೂಡಿತ್ತು. ಪ್ರದೀಪ್ನ ಅಣ್ಣ ಪ್ರಕೃತಿಯನ್ನು ಗಮನಿಸಿ ಅವಳೊಂದಿಗೆ ಮಾತನಾಡಿದ. ನಮ್ಮ ತಮ್ಮನಿಗೆ ನೀನು ಇಷ್ಟವಾಗಿದ್ದೀಯಂತೆ, ಅವನ ಜೊತೆ ಮಾತಾಡಿ ಅವನನ್ನು ಇಷ್ಟಪಡುತ್ತೀಯಾ ಎಂದು ನೋಡು ಎಂದು ಹೇಳಿದ. ಆ ವಯಸ್ಸಿನಲ್ಲಿ ಪ್ರಕೃತಿಗೆ ಪ್ರೀತಿ ಎಂದರೆ ಏನು, ಸಂಬಂಧ ಎಂದರೆ ಏನು ಎಂಬುದರ ಬಗ್ಗೆ ಸಂಪೂರ್ಣ ಅರಿವಿರಲಿಲ್ಲ. ತನ್ನನ್ನು ಯಾರು ಇಷ್ಟಪಡುತ್ತಿದ್ದಾರೆ ಎಂಬ ವಿಚಾರವೇ ಅವಳಿಗೆ ಹೊಸದಾಗಿ, ವಿಶೇಷವಾಗಿ ಅನಿಸುತ್ತಿತ್ತು. ಕೆಲವು ದಿನಗಳ ನಂತರ ಪ್ರದೀಪ್ ಅವಳೊಂದಿಗೆ ಮಾತನಾಡಲು ಪ್ರಾರಂಭಿಸಿದ. ನಿನ್ನನ್ನು ನೋಡಿದಾಗಿನಿಂದ ನನಗೆ ನೀನು ತುಂಬ ಇಷ್ಟವಾಗಿದ್ದೀಯಾ, ನಿನ್ನನ್ನು ಜೀವನದಲ್ಲಿ ಕಳೆದುಕೊಳ್ಳಲು ಇಷ್ಟವಿಲ್ಲ ಎಂದು ಅವನು ಹೇಳಿದ. ಪ್ರಕೃತಿ ಕೆಲ ಕ್ಷಣ ಮೌನವಾಗಿದ್ದಳು. ಅವಳ ಮನಸ್ಸಿನ ಉತ್ಸಾಹ, ಹೊಸ ಭಾವನೆಗಳ ಕುತೂಹಲ, ಯಾರೋ ತನ್ನನ್ನು ವಿಶೇಷವಾಗಿ ನೋಡುತ್ತಿದ್ದಾರಾ ಎಂಬ ಸಂತೋಷ, ಇವೆಲ್ಲ ಸೇರಿ ಅವಳು ಸರಿ ಎಂದು ಬಿಟ್ಟಿದ್ದಳು. ಆದರೆ ಆ ಸರಿಯ ಹಿಂದೆ ಆಳವಾದ ಪ್ರೀತಿ ಇರಲಿಲ್ಲ. ಅದು ಆ ವಯಸ್ಸಿನ ಒಂದು ನಿರ್ಧಾರವಾಗಿತ್ತು. ಅದರ ನಂತರ ಪ್ರಕೃತಿ ಮತ್ತೆ ತನ್ನ ಮೈಸೂರಿನ ಕಾಲೇಜಿನ ಜೀವನದಲ್ಲಿ ಮುಳುಗಿದ್ದಳು. ಪ್ರದೀಪ್ ಬೆಂಗಳೂರಿನ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಇಬ್ಬರು ಫೋನಿನಲ್ಲಿ ಕೆಲವೊಮ್ಮೆ ಮಾತನಾಡುತ್ತಿದ್ದರು. ಮುಖಾಮುಖಿಯಾಗಿ ಭೇಟಿಯಾಗುವುದು ಆಗಿರಲಿಲ್ಲ. 1 ವರ್ಷ ಕಳೆದು ಹೋಯಿತು. ಪ್ರಕೃತಿ PUC ಮುಗಿಸಿ ಪದವಿ ಕಾಲೇಜಿಗೆ ಸೇರಿಕೊಂಡಳು. ಹೊಸ ಕಾಲೇಜು, ಹೊಸ ಸ್ನೇಹಿತರು, ಹೊಸ ವಿಷಯಗಳು. ಅವಳ ಜೀವನವೇ ಬದಲಾಗಿತ್ತು. ಅವಳ ಮನಸ್ಸಿನಲ್ಲೂ ಬದಲಾವಣೆ ಆರಂಭವಾಗಿತ್ತು. ಇದೀಗ ಅವಳಿಗೆ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಬರುತ್ತಿತ್ತು. ನಾನು ಏನು ಆಗಬೇಕು, ಯಾವ ಕೆಲಸ ಮಾಡಬೇಕು, ನನ್ನ ಜೀವನ ಹೇಗಿರಬೇಕು ಎಂದು ಅವಳು ತನ್ನನ್ನೇ ಪ್ರಶ್ನಿಸಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಒಂದು ದಿನ ಪ್ರದೀಪ್ ಅವಳನ್ನು ಭೇಟಿಯಾಗಲು ಬಂದ. ಬಹಳ ದಿನಗಳ ನಂತರ ಇಬ್ಬರು ಮುಖಾಮುಖಿಯಾಗಿ ಭೇಟಿಯಾದರು. ಪ್ರದೀಪ್ ಅವಳನ್ನು ನೋಡಿದಾಗ ಅವನ ಕಣ್ಣಲ್ಲಿ ಹಿಂದಿನ ಆಕರ್ಷಣೆಯೇ ಇತ್ತು. ಆದರೆ ಪ್ರಕೃತಿಗೆ ಅವನಲ್ಲಿ ಏನೋ ಬದಲಾವಣೆ ಕಾಣಿಸಿತು. ಮೊದಲಿಗೆ ಅವನು ಪ್ರೀತಿಯಲ್ಲಿ ಮಾತನಾಡುತ್ತಿದ್ದ. ಆದರೆ ನಿಧಾನವಾಗಿ ಅವನ ಮಾತುಗಳಲ್ಲಿ ಪ್ರೀತಿಗಿಂತ ದೈಹಿಕ ಆಕರ್ಷಣೆಯೇ ಹೆಚ್ಚು ಕಾಣಿಸತೊಡಗಿತ್ತು. ಪ್ರಕೃತಿಗೂ ಆ ಸಮಯದಲ್ಲಿ ಪ್ರೀತಿಯ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಇರಲಿಲ್ಲ. ಅವನ ಮಾತುಗಳನ್ನು ಅವಳು ಗಂಭೀರವಾಗಿ ತೆಗೆದುಕೊಳ್ಳದೆ, ಪ್ರೀತಿಯಲ್ಲಿ ಇವೆಲ್ಲ ಸಹಜವೇ ಇರಬಹುದು ಎಂದುಕೊಂಡಳು. ಕೆಲವು ದಿನಗಳ ನಂತರ ಪ್ರದೀಪ್ ಬೆಂಗಳೂರಿನಲ್ಲಿ ಅವಳನ್ನು ಭೇಟಿಯಾಗಲು ಕರೆಸಿಕೊಂಡ. ನಮ್ಮಿಬ್ಬರಿಗೂ ಒಟ್ಟಿಗೆ ಸಮಯ ಬೇಕು, ಯಾರೂ ತೊಂದರೆ ಕೊಡದ ಜಾಗದಲ್ಲಿ ಮಾತಾಡೋಣ ಎಂದನು. ಅವನು ಬೆಂಗಳೂರಿನಲ್ಲಿ ಬಂದು ಹೋಟೆಲ್ನಲ್ಲಿ ಕೊಠಡಿಯನ್ನು ಬುಕ್ ಮಾಡಿದ್ದ. ಪ್ರಕೃತಿಯಲ್ಲಿ ಹೋದಾಗ ಅವಳ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲವಿತ್ತು. ಪ್ರದೀಪ್ ಅವಳಿಗೆ ಪ್ರೀತಿಯ ಬಗ್ಗೆ ಮಾತನಾಡಿದರೂ ಅವನ ವರ್ತನೆಯಲ್ಲಿ ದೈಹಿಕ ಆಕರ್ಷಣೆ ಹೆಚ್ಚಾಗಿ ಕಾಣುತ್ತಿತ್ತು. ಆಕರ್ಷಣೆಯಲ್ಲಿ ಅವನು ಬಂದು ಮೈ ಮುಟ್ಟಿದಾಗಲೂ ಕೂಡ ಅವಳಿಗೆ ತಡೆಯಲಾಗಲಿಲ್ಲ. ಆದರೆ ಅವನು ಬಿಡದೆ ಅವಳನ್ನು ಆ ಉದ್ವೇಗಕ್ಕೆ ಎಳೆದುಕೊಂಡು ಹೋದ. ಇಷ್ಟವಿಲ್ಲದಿದ್ದರೂ ಉದ್ವೇಗದಲ್ಲಿ ಇಬ್ಬರು ಸೇರಿದರು. ಆ ಕ್ಷಣದಲ್ಲಿ ಪ್ರಕೃತಿ ತನ್ನ ಭಾವನೆಗಳ ಗೊಂದಲದಲ್ಲಿ ಕೆಲವು ಮಿತಿಗಳನ್ನು ಕಡೆಗಣಿಸಿದ್ದಳು. ಆ ದಿನದ ನಂತರ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿತು. ಇವನು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಿದ್ದಾನಾ, ಅಥವಾ ಇವನಿಗೆ ನನ್ನ ಮೇಲೆ ಇರುವ ಆಕರ್ಷಣೆ ಬೇರೆ ರೀತಿಯದ್ದಾ?
ಆ ಪ್ರಶ್ನೆಗೆ ಉತ್ತರ ಸಿಗದೆ ದಿನಗಳು ಕಳೆದು ಹೋದವು. ಪ್ರದೀಪ್ನ ಕರೆಗಳು ಹೆಚ್ಚಾದವು. ಆದರೆ ಅವನು ಕೇಳುವ ವಿಷಯಗಳಲ್ಲಿ ಪ್ರಕೃತಿಯ ಮನಸ್ಸಿಗೆ ಇಷ್ಟವಾಗುತ್ತಿರಲಿಲ್ಲ. ಅವಳ ಓದು, ಕನಸುಗಳು, ಭವಿಷ್ಯ, ಕುಟುಂಬ ಇವುಗಳ ಬಗ್ಗೆ ಮಾತನಾಡುವುದಕ್ಕಿಂತ ಅವನು ತಮ್ಮ ಸಂಬಂಧದ ದೈಹಿಕ ಭಾಗಗಳ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದ. ಪ್ರಕೃತಿಗೆ ನಿಧಾನವಾಗಿ ಸತ್ಯ ಅರಿವಾಗತೊಡಗಿತ್ತು. ಒಂದು ಸಂಜೆ ಅವಳು ತನ್ನ ಕೊಠಡಿಯಲ್ಲಿ ಕುಳಿತು ಹಳೆಯ ಸಂಭಾಷಣೆಗಳನ್ನು ನೆನಪಿಸಿಕೊಂಡಳು. ಮೊನ್ನೆ ರೂಮ್ನಲ್ಲಿ ನಡೆದ ವಿಷಯದ ಬಗ್ಗೆ ಕೂಡ ನೆನಪಿಸಿಕೊಂಡಿದ್ದಳು. ನಾನು ಅವನನ್ನು ಪ್ರೀತಿಸುತ್ತಿದ್ದೇನಾ ಅಥವಾ ಅವನು ನನ್ನನ್ನು ಇಷ್ಟಪಡುತ್ತಿದ್ದಾನಾ ಎಂಬ ಭಾವನೆಯನ್ನೇ ನಾನು ಪ್ರೀತಿ ಎಂದುಕೊಂಡಿದ್ದೇನಾ? ಅವಳಿಗೆ ಉತ್ತರ ಸಿಕ್ಕಿತು. ಅವಳು ನಿಜವಾಗಿಯೂ ಪ್ರದೀಪ್ನನ್ನು ಆಳವಾಗಿ ಪ್ರೀತಿಸಿರಲಿಲ್ಲ. ಆದರೆ ಪ್ರದೀಪ್ನ ಉದ್ದೇಶವು ಅವಳು ಭಾವಿಸಿದ್ದಷ್ಟು ಪವಿತ್ರವಾಗಿರಲಿಲ್ಲ. ಅವಳಿಗೆ ನೋವಾಯಿತು. ತನ್ನ ಜೀವನದ ಅಮೂಲ್ಯ ಸಮಯವನ್ನು ತಪ್ಪಾದ ಸಂಬಂಧದಲ್ಲಿ ಕಳೆಯುತ್ತಿದ್ದೇನೆ ಎಂಬ ಅರಿವು ಅವಳಿಗೆ ಬಂತು. ಅವಳು ಪ್ರದೀಪ್ನೊಂದಿಗೆ ನೇರವಾಗಿ ಮಾತನಾಡಲು ನಿರ್ಧರಿಸಿದಳು. ಪ್ರದೀಪ್, ನಮ್ಮ ಸಂಬಂಧದ ಬಗ್ಗೆ ನಾನು ತುಂಬ ಯೋಚಿಸಿದ್ದೇನೆ. ನನಗೆ ಈಗ ಇದು ಪ್ರೀತಿ ಎನ್ನಿಸುತ್ತಿಲ್ಲ. ನನ್ನ ಜೀವನ, ನನ್ನ ಓದು, ನನ್ನ ಭವಿಷ್ಯ ಇವೆಲ್ಲ ನನಗೆ ಮುಖ್ಯ. ನೀನು ನನ್ನನ್ನು ನಿಜವಾಗಿಯೂ ವ್ಯಕ್ತಿಯಾಗಿ ಪ್ರೀತಿಸುತ್ತಿದ್ದೀಯಾ ಅಥವಾ ನನ್ನ ಮೇಲೆ ಇರುವ ಆಕರ್ಷಣೆಯೇ ನಿನ್ನನ್ನು ನನ್ನತ್ತ ತಂದಿದೆಯಾ ಎಂಬ ಪ್ರಶ್ನೆ ನನಗೆ ಕಾಡುತ್ತಿದೆ. ಪ್ರದೀಪ್ ಕೆಲ ಕ್ಷಣ ಮೌನವಾಗಿದ್ದ. ನಾನು ನಿನ್ನನ್ನು ಇಷ್ಟಪಡುತ್ತಿದ್ದೇನೆ ಎಂದನು. ಇಷ್ಟಪಡುವುದು ಮತ್ತು ಪ್ರೀತಿಸುವುದು ಒಂದೇ ಅಲ್ಲ ಎಂದು ಪ್ರಕೃತಿ ಶಾಂತವಾಗಿ ಉತ್ತರಿಸಿದಳು. ನಾನು ಕೂಡ ತಪ್ಪು ಮಾಡಿದ್ದೇನೆ. ನಿನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಈ ಸಂಬಂಧಕ್ಕೆ ಒಪ್ಪಿಕೊಂಡೆ. ಆದರೆ ಈಗ ನನಗೆ ನನ್ನ ಜೀವನದ ಬಗ್ಗೆ ಸ್ಪಷ್ಟತೆ ಬಂದಿದೆ. ಪ್ರದೀಪ್ ಅವಳನ್ನು ತಡೆಯಲು ಪ್ರಯತ್ನಿಸಿದ. ನಾವು ಎಲ್ಲವನ್ನೂ ಸರಿ ಮಾಡಬಹುದು, ಪ್ರಕೃತಿ ತಲೆ ಆಡಿಸಿದಳು. ಕೆಲವೊಮ್ಮೆ ಸರಿ ಮಾಡಿಕೊಳ್ಳುವುದಕ್ಕಿಂತ ಸರಿಯಾದ ಸಮಯದಲ್ಲಿ ಬಿಡುವುದು ಉತ್ತಮ. ಇದು ಅವರ ಕೊನೆಯ ದೊಡ್ಡ ಮಾತುಕತೆ. ಪ್ರಕೃತಿಯ ಸಂಬಂಧದಿಂದ ಹೊರಬಂದಳು. ಮೊದಲ ಕೆಲವು ದಿನಗಳು ಅವಳಿಗೆ ತುಂಬ ಕಷ್ಟವಾಗುತ್ತಿತ್ತು. ತನ್ನನ್ನೇ ದೂಷಿಸಿಕೊಂಡಳು. ನಾನು ಯಾಕೆ ಇಷ್ಟು ಬೇಗ ನಿರ್ಧಾರ ತೆಗೆದುಕೊಂಡೆ? ಯಾಕೆ ಅವನ ಮಾತುಗಳನ್ನು ಅಷ್ಟು ನಂಬಿದೆ? ಯಾಕೆ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ? ಆದರೆ ಕಾಲ ಕಳೆದಂತೆ ಅವಳು ತನ್ನನ್ನು ತಾನೇ ಕ್ಷಮಿಸಿಕೊಳ್ಳಲು ಕಲಿತಳು. ಅವಳು ತನ್ನ ಓದಿನ ಬಗ್ಗೆ ಗಮನ ಹರಿಸಿದಳು. ಪದವಿ ಪೂರ್ಣಗೊಳಿಸಿದಳು. ನಂತರ ಒಳ್ಳೆಯ ಉದ್ಯೋಗ ಪಡೆದುಕೊಂಡಳು. ಜೀವನ ಅವಳಿಗೆ ಒಂದು ದೊಡ್ಡ ಪಾಠ ಕಲಿಸಿತು. ಪ್ರೀತಿ ಎಂದರೆ ಕೇವಲ ಆಕರ್ಷಣೆಯಲ್ಲ. ಪ್ರೀತಿ ಎಂದರೆ ಗೌರವ. ಪ್ರೀತಿ ಎಂದರೆ ಒಬ್ಬರ ಕನಸುಗಳನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವುದು. ಪ್ರೀತಿ ಎಂದರೆ ನಿನಗೆ ಏನು ಬೇಕು ಎಂದು ಕೇಳುವುದು, ನನಗೆ ಏನು ಬೇಕು ಎಂದು ಮಾತ್ರ ಯೋಚಿಸುವುದಲ್ಲ. ವರ್ಷಗಳು ಕಳೆದು ಹೋದವು. ಪ್ರಕೃತಿಯ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಬಂದ. ಅವನು ಅವಳನ್ನು ಅವಳ ಹಿಂದಿನ ಅನುಭವಗಳಿಗಾಗಿ ತೀರ್ಪು ಕೊಡಲಿಲ್ಲ. ಅವಳನ್ನು ಅವಳ ವ್ಯಕ್ತಿತ್ವ ಗೌರವಿಸಿದ. ಅವಳ ಕನಸುಗಳಿಗೆ ಬೆಂಬಲ ನೀಡ. ಅವನೊಂದಿಗೆ ಪ್ರಕೃತಿಗೆ ನಿಜವಾದ ಶಾಂತಿ ಸಿಕ್ಕಿತು. ಅವರು ಮದುವೆಯಾದರು. ಮದುವೆಯ ನಂತರ ಪ್ರಕೃತಿಗೆ ತನ್ನ ಜೀವನದ ಹೊಸ ಅರ್ಥ ಪಡೆದಂತೆ ಅನಿಸುತ್ತಿತ್ತು. ಅವಳ ಗಂಡ ಅವಳ ಕೆಲಸವನ್ನು ಗೌರವಿಸುತ್ತಿದ್ದ. ಅವಳ ಅಭಿಪ್ರಾಯಗಳನ್ನು ಕೇಳುತ್ತಿದ್ದ. ಅವನೊಂದಿಗೆ ಸ್ನೇಹಿತನಂತೆ ಮಾತನಾಡುತ್ತಿದ್ದ. ಒಂದು ದಿನ ಮದುವೆಯಾದ ನಂತರ ಪ್ರಕೃತಿ ತನ್ನ ಹಳೆಯ ದಿನಗಳನ್ನು ನೆನಪಿಸಿಕೊಂಡಳು. ಪ್ರದೀಪ್ ಕೂಡ ತನ್ನ ಜೀವನದಲ್ಲಿ ಮುಂದೆ ಸಾಗಿದ್ದ. ಅವನು ಕೂಡ ಮದುವೆಯಾಗಿ ಅವನಿಗೆ ಒಳ್ಳೆಯ ಸಂಗಾತಿ ಸಿಕ್ಕಿದಳು. ಕಾಲಕ್ರಮೇಣ ಅವನು ತನ್ನ ಹಿಂದಿನ ತಪ್ಪುಗಳನ್ನು ಅರ್ಥ ಮಾಡಿಕೊಂಡಿದ್ದ. ಅವನಿಗೆ ಈಗ ಜೀವನದ ಅರ್ಥ ಬೇರೆ ರೀತಿಯಲ್ಲಿ ಗೊತ್ತಾಗಿತ್ತು. ಒಮ್ಮೆ ಪ್ರೀತಿ ಎಂದಿದ್ದುಕೊಂಡಿದ್ದ ಈ ಸಂಬಂಧ ಈಗ ಇಬ್ಬರ ಜೀವನದಲ್ಲೂ ಒಂದು ಹಳೆಯ ಅಧ್ಯಾಯವಾಗಿತ್ತು. ಅವರು ಮತ್ತೆ ಭೇಟಿಯಾಗಲಿಲ್ಲ. ಅವರಿಗೆ ಅದರ ಅಗತ್ಯವೂ ಇರಲಿಲ್ಲ. ಯಾಕೆಂದರೆ ಕೆಲವು ಸಂಬಂಧಗಳು ಜೀವನ ಪೂರ್ತಿ ಜೊತೆಯಾಗಲು ಬರುವುದಿಲ್ಲ. ಕೆಲವು ಸಂಬಂಧಗಳು ನಮ್ಮನ್ನು ಏನನ್ನೋ ಕಲಿಸಿಕೊಳ್ಳಲು ಬರುತ್ತವೆ. ಪ್ರಕೃತಿಗೆ ಈ ಸಂಬಂಧ ಕಲಿಸಿದ ಪಾಠ, ಯಾರಾದರೂ ನಮ್ಮನ್ನು ಇಷ್ಟಪಡುತ್ತಾರೆ ಎಂಬ ಕಾರಣಕ್ಕೆ ನಾವು ಅವರನ್ನು ಪ್ರೀತಿಸಬೇಕಾಗಿಲ್ಲ. ಪ್ರದೀಪ್ಗೆ ಸಿಕ್ಕ ಪಾಠ, ಆಕರ್ಷಣೆಯನ್ನು ಪ್ರೀತಿ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಹಲವು ವರ್ಷಗಳ ನಂತರ ಇಬ್ಬರು ತಮ್ಮ ತಮ್ಮ ಕುಟುಂಬಗಳಲ್ಲಿ ಸಂತೋಷವಾಗಿದ್ದರು. ಪ್ರಕೃತಿ ತನ್ನ ಗಂಡನೊಂದಿಗೆ ಜೀವನವನ್ನು ಆನಂದಿಸಿದಳು. ಪ್ರದೀಪ್ ತನ್ನ ಹೆಂಡತಿಯೊಂದಿಗೆ ಸಂತೋಷದಿಂದ ಬದುಕುತ್ತಿದ್ದ. ಒಂದು ಸಂಜೆ ಪ್ರಕೃತಿ ತನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತು ಮಳೆಯನ್ನು ನೋಡುತ್ತಿದ್ದಳು. ಅವಳ ಗಂಡ ಅವಳ ಕೈ ಹಿಡಿದು ಒಂದು ಕಪ್ ಚಹಾ ಕೊಟ್ಟ. ಏನು ಯೋಚಿಸುತ್ತಿದ್ದೀಯಾ ಎಂದು ಕೇಳಿದ. ಪ್ರಕೃತಿ ಸಣ್ಣ ನಗುತ್ತಾ ಹಳೆಯ ದಿನಗಳ ಬಗ್ಗೆ ಎಂದಳು.
ಏನಾದರೂ ನೋವಿನ ನೆನಪ? ಇಲ್ಲ ಎಂದು ಅವಳು ತಲೆಯಾಡಿಸಿದಳು. ಈಗ ನೋಡಿದಾಗ ಅದು ನೋವಲ್ಲ, ಅದು ನನಗೆ ಜೀವನ ಕಲಿಸಿದ ಒಂದು ಪಾಠ. ಅವಳ ಗಂಡ ಅವಳನ್ನು ನೋಡಿ ನಕ್ಕ. ಪ್ರಕೃತಿ ಕೂಡ ನಗುತ್ತಾ ಮಳೆಯತ್ತ ನೋಡಿದಳು. ಒಮ್ಮೆ ತನ್ನ ಜೀವನದ ದೊಡ್ಡ ಪ್ರೀತಿ ಎಂದುಕೊಂಡಿದ್ದ ಸಂಬಂಧ ಈಗ ಅವಳಿಗೆ ಕೇವಲ ಒಂದು ನೆನಪಾಗಿತ್ತು. ಆದರೆ ಆ ನೆನಪಿನಿಂದ ಅವಳು ಕಲಿತ ಪಾಠ ಮಾತ್ರ ಜೀವನ ಪೂರ್ತಿ ಅವಳೊಂದಿಗೆ ಉಳಿದಿತ್ತು. ಕೆಲವೊಮ್ಮೆ ನಾವು ಕಳೆದುಕೊಳ್ಳುವ ವ್ಯಕ್ತಿಯೇ ನಮ್ಮ ಜೀವನವನ್ನು ಅತ್ಯವಲ್ಲ, ಅವನು ಅಥವಾ ಅವಳು ನಮ್ಮ ಜೀವನದ ಒಂದು ಅಧ್ಯಾಯ ಮಾತ್ರ. ಸರಿಯಾದ ವ್ಯಕ್ತಿ ಬಂದಾಗ ಪ್ರೀತಿ ಹೇಗಿರಬೇಕು ಎಂಬುದು ನಮಗೆ ತಿಳಿಯುತ್ತದೆ. ಪ್ರಕೃತಿಯ ಕಥೆಯೂ ಹಾಗೆ. ಒಂದು ತಪ್ಪು ನಿರ್ಧಾರ ಅವಳ ಜೀವನವನ್ನು ಹಾಳು ಮಾಡಲಿಲ್ಲ, ಅದು ಅವಳನ್ನು ಇನ್ನಷ್ಟು ಬಲಿಷ್ಠಳನ್ನಾಗಿ ಮಾಡಿತು. ಅವಳು ತನ್ನನ್ನು ತಾನೇ ಅರ್ಥ ಮಾಡಿಕೊಂಡಳು, ತನ್ನ ಮಿತಿಗಳನ್ನು ಅರಿತುಕೊಂಡಳು, ತನ್ನನ್ನು ಗೌರವಿಸುವುದನ್ನು ಕಲಿತಳು. ತನಗೆ ಅವಳು ಅರಿತುಕೊಂಡ ಸತ್ಯವೇ ಒಂದು, ಹಿಂದೆ ನಡೆದದ್ದು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅದರಿಂದ ಕಲಿತ ಪಾಠ ಮುಂದೆ ಹೇಗೆ ಬದುಕಬೇಕು ಎಂಬುದನ್ನು ನಾವು ಖಂಡಿತ ಬದಲಾಯಿಸಿಕೊಳ್ಳಬಹುದು. ಈ ಪಾಠದೊಂದಿಗೆ ಪ್ರಕೃತಿ ತನ್ನ ಗಂಡನೊಂದಿಗೆ ಸಂತೋಷ ಜೀವನವನ್ನು ಮುಂದುವರೆಸಿದಳು ಮತ್ತು ದೂರದ ಬೆಂಗಳೂರಿನಲ್ಲಿ ಪ್ರದೀಪ್ ಕೂಡ ತನ್ನ ಹೆಂಡತಿಯೊಂದಿಗೆ ಹೊಸ ಜೀವನವನ್ನು ಪ್ರೀತಿಯಿಂದ ಕಟ್ಟಿಕೊಂಡಿದ್ದ. ಇಬ್ಬರ ದಾರಿಗಳು ಬೇರೆ ಬೇರೆಯಾಗಿದ್ದರೂ ಅವರ ಜೀವನಕ್ಕೆ ಒಂದು ಸಾಮಾನ್ಯ ಸತ್ಯ ಉಳಿದಿತ್ತು. ಕೆಲವು ಪ್ರೇಮ ಕಥೆಗಳು ಮದುವೆಯಲ್ಲಿ ಮುಗಿಯುವುದಿಲ್ಲ, ಕೆಲವು ಪ್ರೇಮ ಕಥೆಗಳು ಪಾಠವಾಗಿ ಮುಗಿಯುತ್ತವೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.